ಏನು ನಿನ್ನೆ ರಾತ್ರಿ 11 ಗಂಟೆಗೆ ಏನೋ ಒಂದು ತುಂಗಭದ್ರಾ 19ನೇ ಗೇಟ್ನ ಒಂದು ಕ್ರಸ್ಗೆ ಚೈನ್ ಲಿಂಕ್ ಕಟ್ಟಾಗಿದೆ. ಈ ಕುರಿತಾಗಿ ಇವತ್ತು ನಾವು ತುಂಗಭದ್ರಾ ಜಲಾಶಯದ ಒಂದು ಚೈನ್ ಲಿಂಕ್ ಯಾವ ರೀತಿ ಕಟ್ಟಾಗಿದೆ ಅನ್ನೋ ಒಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದೇ ಈ ಒಂದು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ ಗೇಟ್ನ ಒಂದು ಚೈನ್ ಲಿಂಕ್ ಅಂತಲೇ ಹೇಳ್ಬೋದು. ಇದು ಅಲ್ಲಿ ನಿಮಗೆ ದೃಶ್ಯದಲ್ಲಿ ನೋಡೋ 19ನೇ ಒಂದು ಗೇಟ್ ಆಗಿದೆ. ಈ ಒಂದು ಚೈನ್ ಲಿಂಕ್ ಕಟ್ಟಾಗಿ ಈಗ ನೀರಿನ ರಭಸ ಎಷ್ಟಿದೆ ಅಂತಂದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಚೈನ್ ಲಿಂಕ್. ಈ ಕಡೆ ತೋರಿಸಿ. ಇದು ಈ ಒಂದು ತುಂಗಭದ್ರಾ ಗೇಟ್ನ ಕ್ರಸ್ಟ್ ಒಂದು ಚೈನ್ ಲಿಂಕ್ ಆಗಿರುತ್ತೆ. ಇದು ಈ ಒಂದು ರಭಸಕ್ಕೆ ಈ ಒಂದು ಚೈನ್ ಲಿಂಕ್ ಕಟ್ಟಾಗಿ ಈಗ ಒಂದು ಅನಾಹುತ ಸಂಭವಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದರೆ ಇದು ಬೃಹತ್ತಾದ ಚೈನ್ ಲಿಂಕು. ಇದನ್ನು ಯಾವ ರೀತಿ ತುಂಗಭದ್ರಾ ಆಡಳಿತ ಅಧಿಕಾರಿಗಳು ಮೇಂಟೆನೆನ್ಸ್ ಮಾಡಿದ್ರು, ಇದು ನೋಡಿದರೆ ಈ ಒಂದು ರಭಸಕ್ಕೆ ಈ ಒಂದು ಚೈನ್ ಲಿಂಕ್ ತಡೆಯೋದಕ್ಕಾಗದೆ ಈಗ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನು ಆ ಕಡೆ ಭಾಗಕ್ಕೆ ನೋಡಿದ್ರೆ ನಮಗೆ ಆ ಒಂದು ಚೈನ್ ಲಿಂಕ್ನ ಒಂದು ಕೊಂಡಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟನ್ನು ಈಗ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ. ನೀರು ಎಷ್ಟು ರಭಸವಾಗಿ ಇಲ್ಲಿ ಹರಿತಾ ಇದೆ ಅನ್ನೋದನ್ನು ಈಗ ನೀವು ನೇರ ದೃಶ್ಯಾವಳಿಗಳ ಮುಖಾಂತರ ನೋಡ್ಬೋದು. ಇಲ್ಲಿ ಒಂದು ಗೇಟನ್ನು ಅಳವಡಿಸಿರ್ತಾರೆ. ಈ ಒಂದು ಗೇಟು ಈಗ ಕಿತ್ಕೊಂಡು ಹೋಗಿರೋದ್ರಿಂದ ಈ ಒಂದು ದುರಂತ ಈಗ ಸಂಭವಿಸಿರ್ತಕ್ಕಂಥದ್ದು. ಈಗ ಸುಮಾರು ಈ ಒಂದು ಜಲಾಶಯದ ಒಂದು 60 TMC ನೀರನ್ನು ಖಾಲಿ ಮಾಡಿದಾಗ ಈ ಒಂದು ಗೇಟ್ನ ಒಂದು ರಿಪೇರಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಾಗ್ತಿದೆ. ಈಗ ನೀವೇನು ಈ ಕಡೆಯಿಂದ ನೋಡ್ತಾ ಇದ್ದೀರಾ, ಈ ಒಂದು ದೃಶ್ಯಾವಳಿ ಈಗ ಆ ಒಂದು ಕ್ರಸ್ ಗೇಟ್ ಕಿತ್ತಿ ಹೋಗಿರೋದ್ರಿಂದ ಈ ಒಂದು ದೃಶ್ಯಾವಳಿಗಳನ್ನು ನೀರು ಅಷ್ಟು ರಭಸವಾಗಿ ಈಗ ನದಿಗೆ ಹರಿಬಿಡಲಾಗ್ತಿದೆ. ಸುಮಾರು 35,000 ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಹರಿಬಿಡಲಾಗ್ತಿದೆ ಈ ಒಂದು ಗೇಟ್ ಮುಖಾಂತರ. ಈಗ ನಾವು ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಗೇಟ್ ಕಿತ್ತು ಹೋಗಿರ್ತಕ್ಕಂಥ ದೃಶ್ಯ. ಈಗ ಅಲ್ಲೇನು ನೀರು ನಾಯಿಗಳು ಅಲ್ಲಿ ಕುಳಿತಿದ್ದಾವೆ, ಅದೇ ಒಂದು ಗೇಟ್ ಅಂತ ಈಗ ಇಲ್ಲ ಆಡಳಿತ ಅಧಿಕಾರಿಗಳು ಕೂಡ ಈಗ ಹೇಳಿರ್ತಕ್ಕಂಥದ್ದು. ಈಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಲ್ಲ, ಈ ಒಂದು ಗೇಟನ್ನು ಈಗ ನೋಡ್ತಾ ಇರ್ತಕ್ಕಂಥ. ಒಟ್ಟಾರೆ ಈ ಒಂದು ತುಂಗಭದ್ರಾ ಜಲಾಶಯದ ಈಗ ಗೇಟನ್ನು ರೆಡಿ ಮಾಡೋದಕ್ಕೆ ಸುಮಾರು ಒಂದು 5 ರಿಂದ 6 ದಿನಗಳ ಕಾಲ ಸಮಯ ಅವಕಾಶ ತೆಗೆದುಕೊಳ್ತಾರೆ ಅಂತ ಹೇಳಾಗ್ತಿದೆ. ಈಗ ತುಂಗಭದ್ರಾ ಜಲಾಶಯಕ್ಕೆ ಇನ್ನೇನು ಅಧಿಕಾರಿಗಳ ತಜ್ಞರ ತಂಡ ಈಗ ಬರಬೇಕಾಗಿದೆ. ಚೆನ್ನೈನಿಂದ ಆಗಿರ್ಬೋದು, ಹೈದರಾಬಾದ್ನಿಂದ ಈಗ ಒಂದು ತಜ್ಞರ ತಂಡ ಇಲ್ಲಿ ಬಂದು ಇದನ್ನು ಪರಿಶೀಲನೆ ಮಾಡಿ ಇವತ್ತು ಮಧ್ಯಾಹ್ನ ವೇಳೆಗೆ ಈಗ ನೀರಾವರಿ ನಿಗಮದ ಸಚಿವರ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ಆಗಮಿಸಲಿದ್ದಾರೆ. ಅವರು ಕೂಡ ಒಂದು ಅಧಿಕಾರಿಗಳ ಜೊತೆ ಒಂದು ಮೀಟಿಂಗನ್ನು ಮಾಡಲಿದ್ದಾರೆ. ಈ ಎಲ್ಲ ಮೀಟಿಂಗ್ ನಂತರ ಇದು ಎಷ್ಟು ದಿನಗಳ ಕಾಲ ಈ ಒಂದು ರಿಪೇರಿಗೆ ಮಾಡಬೇಕಾಗುತ್ತೆ ಅನ್ನೋದನ್ನು ನಮಗೆ ತಿಳಿಯಲಿದೆ. ಕೊಪ್ಪಳದಿಂದ ಶಿವರಾಜ್ ಕುಮಾರ್, ಪವರ್ TV.